ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ತಮ್ಮಲ್ಲಿ ನೋಡಿದ್ರೆ ಇವತ್ತೇನು ಬ್ಲಾಗ್ ಅಂತ. ನನ್ನ ಔಟ್ಫಿಟ್ ಬಂದು ಈ ಥರ ಇದೆ. ನಾನು ಬಂದು ಜಸ್ಟ್ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಇವಾಗ ನಾವು ಎಲ್ಲ ಕಾರಲ್ಲಿ ಓಡ್ತಾ ಇದ್ದೀವಿ. ಸ್ವಲ್ಪ ಜನ ಕಾರಲ್ಲಿ ಹೋಗ್ತಾಯಿದ್ದೀವಿ, ಸ್ವಲ್ಪ ಜನ ಟೆಂಪೋದಲ್ಲಿ ಬರ್ತಾಯಿದ್ರು. ಯಾಕಂದರೆ ಸಾಮಾನು ಹಾಕೊಂಬರ್ಬೇಕಿತ್ತು, ಅದಕ್ಕೆ ಅಲ್ಲೋಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಾವು ಹೋಗ್ತಿರೋದು ಬಂದು ಚಿಕ್ಕಲೂರಿಗೆ. ಇವಾಗ ಈ ಕಾರಲ್ಲಿ ನಾನು ಮತ್ತು ನಮ್ಮಪ್ಪ, ನಮ್ಮ ಅಂಕಲ್, ಹಾಗೆ ನಮ್ಮ ಅಜ್ಜಿದಿರಿಬ್ಬರು, ಹಾಗೆ ನನ್ನ ಅಕ್ಕಂದಿರಿಬ್ಬರು, ಹಾಗೆ ನನ್ನ ತಂಗಿ, ಇಷ್ಟು ಜನ ಕಾರಲ್ಲಿ ಹೋಗ್ತಾ ಇದ್ದೀವಿ. ಬೇಗನೆ ಬಿಡೋಣ ಅಂದ್ಕೊಂಡಿದ್ವಿ, ಬಟ್ ಆಗಿಲ್ಲ. 9:30 ಏನೋ ನಾವು ಬಿಟ್ಟಿದ್ದು. ಅಲ್ಲೋಗಿ ಇಷ್ಟಲ್ಲಿ 12:30 ಏನೋ ಆಗಿತ್ತು. ಬಟ್ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು ಅಂದ್ಕೊಳ್ಳಿ. ಆ ಬೆಟ್ಟ ಆ ಕಡೆ ಎಲ್ಲ, ಮತ್ತು ಸ್ವಲ್ಪ ಮಳೆ ಬರೋಂಗಿತ್ತು. ಬಟ್ ವೆದರ್ಸ್ ಚೆನ್ನಾಗಿತ್ತು ತುಂಬಾ. ಸ್ವಲ್ಪ ಚಳಿ ಇತ್ತು ಅಷ್ಟೇ, ಜಾಸ್ತಿ ಏನಿರಲಿಲ್ಲ. ಬಟ್ ವೆದರ್ ಮಾತ್ರ ಸಕ್ಕತ್ತಾಗಿತ್ತು. ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡೋಕ್ಕಂತೂ ವಾವ್, ಸಕ್ಕತ್ತಾಗೈತಿ. ನೋಡ್ತಾನೆ ಇರಬೇಕು ಅನಿಸುತ್ತೆ. ನಾವು ಇನ್ನೇನು ಜಸ್ಟ್ ತಲುಪಿದ್ವಿ. ಅಲ್ಲಿ ಜಾತ್ರೆ ನಡೀತಿತ್ತಂತೆ. ನಾವು ಅಂದ್ಕೊಂಡಿದ್ವಿ ಇಲ್ಲ ಜಾತ್ರೆ ಮುಗ್ದೋಗಿರುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಜಾತ್ರೆ ಮುಗ್ದಿರಲಿಲ್ಲ, ಇನ್ನೂ ಇತ್ತು. ಯಾಕಂದರೆ ಸಂಕ್ರಾಂತಿ ಹಬ್ಬಕ್ಕೆ ಯಾರೂ ಬಂದಿರಲಿಲ್ಲ. ಎಲ್ಲ ಊರಲ್ಲಿ ಹಬ್ಬ ಮಾಡಬೇಕಿತ್ತು ಅಂದ್ಬಿಟ್ಟು ಯಾರೂ ಬಂದಿರಲಿಲ್ಲ. ಬಟ್ ನಾವು ಹೋಗಿದ್ದು ಸಂಡೇ ಅಲ್ವಾ, ಅದಕ್ಕೆ ಸಂಡೇ ಫುಲ್ ರಶ್ ಇತ್ತು. ಜನ ಅಂತೂ ತುಂಬ ಅಂದರೆ ತುಂಬಾ ಜಾಸ್ತಿ ಜನ ಇದ್ದರು. ಮಿನಿಮಮ್ ನಾವು ಹೋಗಿ ಇವಾಗ ಕ್ಯೂವಲ್ಲಿ ನಿಂತ್ಕೊಂಡಿದ್ರು ಆಗ್ತಿತ್ತು, ಒಂದು 3-4 ಗಂಟೆ ಆಗ್ತಿತ್ತು ಆಚೆ ಬರೋಕ್ಕೆ. ಅಷ್ಟು ಜನ ಕ್ಯೂ ಇದ್ದರು. ನಾವಿವಾಗ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಹಾಗೆ ಸಾಮಾನೆಲ್ಲ ಇಳಿಸ್ಬಿಟ್ಟು ಒಂದು ಕಡೆ ಬರೋಣ ಅಂತ ಹೋಗ್ತಾಯಿದ್ದೀವಿ. ಇವಾಗ ಹುಡುಕ್ತಾ ಇದ್ದೀವಿ ಪ್ಲೇಸ್ನ. ಅಲ್ಲಿ ಗದ್ಗೆ ಹೋಗ್ತಿದ್ದಾರಲ್ಲ, ಅದನ್ನೇ ನಾವು ಕರೆಸಿ ಪೂಜೆ ಮಾಡಿಸೋದು. ಇವಾಗ ನಮ್ಮ ಲಗೇಜ್ ಎಲ್ಲ ಎಲ್ಲಿ ನಿಲ್ಲಿಸಿದ್ದಾರೆ ಅಂತ ನೋಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ಎಲ್ಲ ಜಾತ್ರೆಗೆ ಬಂದಾಗ ಫುಲ್ ಗಲೀಜು ಮಾಡಾಕ್ಬಿಟ್ಟಿದ್ರು ಅಂದ್ಕೊಳ್ಳಿ. ಅದಕ್ಕೆ ನಾವು ನಮ್ಮ ದೊಡ್ಡಮ್ಮ, ನಮ್ಮ ಮಮ್ಮಿ, ಹಾಗೆ ನನ್ನ ತಂಗಿ 3 ಜನ ಹುಡುಕ್ತಾ ಇದ್ದೀವಿ ಎಲ್ಲಿ ನಿಲ್ಸವ್ರೆ ಅಂದ್ಬಿಟ್ಟು. ಅವ್ರು ಅಲ್ಲೆಲ್ಲೋ ನಿಲ್ಸಿದ್ರು ಸೈಡಲ್ಲಿ. ಆಮೇಲೆ ಅಲ್ಲಿಗೆ ಹೋಗ್ಮೇಲೆ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ, ರಶ್ ಐತೆ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ತುಂಬ ಅಂದರೆ ತುಂಬಾ ರಶ್ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಟಿಕೆಟ್ 100 ರೂಪೀಸ್ ಟಿಕೆಟ್ ಕೊಟ್ಬಿಟ್ಟು ಹೋಗ್ಬಿಟ್ವಿ. ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ, ಅಡುಗೆ ಮಾಡೋಕ್ಕೆ ಹೋಗ್ಬೇಕಿತ್ತು ತಿರ್ಗಾ. ಆಮೇಲೆ ನಾವು ಮನೆಗೆ ಹೋಗೋದು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಲ್ಲಿ 100 ರೂಪೀಸ್ ಟಿಕೆಟ್ಗೆ ದುಡ್ಡು ಕೊಟ್ಬಿಟ್ಟು ಹೋಗಿ ನೋಡ್ಕೊಂಡು ಬಂದ್ವಿ. ಹಾಗೆ ಬಸವಣ್ಣನೂ ಇತ್ತು ಆಚೆಗಡೆ. ಕೊಂಡಿರ್ಬೋದು ವಾಯ್ಸ್ನ. ಯಾರ್ಯಾರು ಹೊಟ್ಟೆ ಹಸಿತಿದೆ ಹೋಗಿ ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ ಜಾತ್ರೆ ನೋಡಿಕೊಂಡು ಅಂತ ಅಂದರು. ನೀವು ನೋಡ್ತಿರ್ಬೋದು ಎಷ್ಟೊಂದು ಜನ ಅಲ್ಲಿ ಬಂದು ಅಡುಗೆ ಮಾಡ್ಕೊಂಡು, ಹಾಗೆ ದೇವಸ್ಥಾನಕ್ಕೆ ಎಷ್ಟೊಂದು ಜನ ಬಂದಿದ್ದರು. ಅಲ್ಲಿ ಒಂದು ತೋಟ ಫುಲ್ಲು ಬಿಟ್ಬಿಟ್ಟಿದ್ರು, ಅದಕ್ಕೆ ಅಂದ್ಬಿಟ್ಟು. ನೆಕ್ಸ್ಟ್ ನಾವು ಅದಾದಮೇಲೆ ನಾವು ಗದ್ಗೆ ತರಿಸಿದ್ವಿ. ಗದ್ಗೆ ತರಿಸಿ ಪೂಜೆ ಮಾಡಿ ಅದಕ್ಕೆ ಎಡೆ ಎಲ್ಲ ಇಟ್ಟಾದ್ಮೇಲೆ ನೆಕ್ಸ್ಟ್ ನಾವು ಊಟ ಮಾಡಬೇಕು. ಊಟ ಬಂದು ನಾನ್ ವೆಜ್ಜು. ಎಲ್ಲರದ್ದು ಊಟ ಆದಮೇಲೆ ಲಾಸ್ಟಲ್ಲಿ ಇವ್ರು ಮಾಡ್ತಿದ್ರು. ನಾನು ಅವಾಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಊಟ ಬಂದು ಮುದ್ದೆ, ಮಟನ್ ಸಾರು, ಹಾಗೆ ಚಿಕನ್ ಗ್ರೇವಿ, ಹಾಗೆ ಚಿಕನ್ ಪೆಪ್ಪರ್ ಡ್ರೈ, ಹಾಗೆ ಕಾಳು ಗೊಜ್ಜು ಮಾಡಿದರು. ನಾನು ಕೈ ಸುಟ್ಕೊಂಡು ಬಂದೆ. ಅದು ಬಿಸಿ ಪಾತ್ರೆ ಇತ್ತು, ಅದನ್ನು ಮುಟ್ಬಿಟ್ಟೆ. ಸರಿ ಅಂದ್ಬಿಟ್ಟು ಸರಿ ನಾವು ಮನೆಗೆ ಓಡ್ತಾ ಇದ್ದೀವಿ. ಇವಾಗ ರಿಟರ್ನ್ ಊರಿಗೆ ಹೋಗಿ ಊರಲ್ಲಿ ಇವ್ರನ್ನೆಲ್ಲ ಬಿಟ್ಟು ನೆಕ್ಸ್ಟ್ ನಾವು ಬೆಂಗಳೂರು ಬರಬೇಕಿತ್ತು ಅಂದ್ಬಿಟ್ಟು ನಾವು ಬೇಗನೆ ಹೊರಟ್ವಿ. ಬಟ್ ಹೋಗೋಷ್ಟಲ್ಲಿ ಆಗಿತ್ತು ಒಂದು 7 o'clock ಆಗೇನೋ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.